ನಮಸ್ಕಾರ, ನಾನು ಗುರುಕಿರಣ್. ಇವತ್ತು ನಿಮಗೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಕನ್ಕೂರ್ ಅನ್ನೋ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ಇದೇ ತಿಂಗಳ 17 ಹಾಗೂ 18ನೇ ತಾರೀಕಿನಂದು ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಪ್ರತಿ ವರ್ಷದಂತೆ ಪ್ರತೀತಿಯಂತೆ. ಇಲ್ಲಿ ಒಂದು ಮಾತನ್ನು ಹೇಳ್ಬೋದು, ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಒಂದು ನಾನುಡಿನ ಬಹುಶಃ ಈ ಒಂದು ಗ್ರಾಮಸ್ಥರನ್ನ ನೋಡಿನೇ ಬಹುಶಃ ಮಾಡಿರ್ಬೋದು ಅನ್ಸುತ್ತೆ. ಯಾಕಂತಂದ್ರೆ ಈ ಗ್ರಾಮದಲ್ಲಿ ಸಾಕಷ್ಟು ಇಡೀ ಊರಿನ ಹಿರಿಯರು, ಕಿರಿಯರು, ಮಹಿಳೆಯರು, ಮಕ್ಕಳು ಎಲ್ಲರೂ ಒಗ್ಗಟ್ಟಿನಿಂದ ಜಾತ್ರೆ ಜಪಾಟಿಗಳನ್ನು ಮಾಡೋ ಒಂದು ಪ್ರತೀತಿ ಈ ಊರಲ್ಲಿ ಇದೆ. ಇದೇ ತಿಂಗಳ 17 ಹಾಗೂ 18ನೇ ತಾರೀಕಿನಂದು ಜರುಗುವ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇವರು ಸಾಮೂಹಿಕ ವಿವಾಹನು ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡೋ ಸಾಧ್ಯತೆ ಇದೆ. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಖಾಸಗಿಯಾಗಿ ಮದುವೆ ಮಾಡಿಕೊಂಡು ಸಾಲ ಎಂಬ ಶೂಲದಲ್ಲಿ ಸಿಲುಕು ಹಾಕಿಕೊಂಡು ಜೀವನ ಪರ್ಯಂತ ಪರದಾಡೋದಕ್ಕಿಂತ ಸಾಮೂಹಿಕ ಮದುವೆಯಲ್ಲಿ ಸರಳವಾಗಿ ಮದುವೆ ಮಾಡಿಕೊಂಡು ಸರಳತೆ ಮೆರೆಯೋದು ದೊಡ್ಡತನ. ಹಾಗೇನೆ ಇವಾಗ ಈ ಊರಿನ ಕೆಲವೊಂದಿಷ್ಟು ಮುಖಂಡರನ್ನ ನಾವು ಮಾತಾಡಿಸೋ ಪ್ರಯತ್ನ ಮಾಡೋಣ. ಪ್ರತಿ ವರ್ಷದಂತೆ ಜಾತ್ರೆಗೆ ಸಂಪನ್ಮೂಲ ಕ್ರೋಢೀಕರಣ ಹಾಗೂ ಸಾಮೂಹಿಕ ವಿವಾಹ ಏನಾದರೂ ಮಾಡ್ತಾ ಇದ್ದೀರಾ ಅನ್ನೋದರ ಜೊತೆಗೆ ಒಂದು ಜಾತ್ರೆ ಹಾಗೂ ಶರಣಬಸಪ್ಪನ ಕೆಲವೊಂದಿಷ್ಟು ಇತಿಹಾಸನ ತಿಳ್ಕೊಳ್ಳೋ ಪ್ರಯತ್ನ ನಾವಿಲ್ಲಿ ಮಾಡೋಣ. ಬನ್ನಿ ಹಾಗಾದ್ರೆ.
ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಕಮಿಟಿಯಿಂದ ಹಾಗೂ ಊರಿನ ಗುರು ಹಿರಿಯರು ಹಾಗೂ ಊರಿನ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನನ್ನ ಅನಿಸಿಕೆಯ ಪ್ರಕಾರ ಈ ಊರಿನಲ್ಲಿ ಕನ್ಕೂರು ಗ್ರಾಮದ ಹಿರಿಯರು, ಹಿಂದಿನ ಹಿರಿಯರು, ಈಗಿನ ಯುವ ಪೀಳಿಗೆಗಳು ಎಲ್ಲರ ಸಹಕಾರದಿಂದ ಈ 81ನೇ ಪುರಾಣವನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬರಲು ಸಹಕಾರಿಯಾಗಿರೋಂಥ ಊರಿನ ಹಿರಿಯರಿಗೂ ಹಾಗೂ ಯುವಕರಿಗೂ ವಂದನಿಸುತ್ತಾ, ಹಾಗೂ ನಿನ್ನೆ ಆ್ಯಕ್ಚುಲ್ ನನ್ನ ಕಣ್ಣಿಗೆ ಒಬ್ಬರು ಹೆಣ್ಮಗಳು ಬಂದು ಹಿಂಗೆ ನಾವು ಬೇಡ್ಕೊಂಡಿದ್ದೀನಿ ರೀ, ಕಂದಕೂರು ಶರಣಬಸಪ್ಪಗೆ ಹರಕೆ ನನಗೆ ಗಂಡು ಮಗು ಆದ್ರೆ ನಾನು ಹರಕೆ ತೀರಿಸ್ತೀನಿ ಅಂತ ಬೇಡ್ಕೊಂಡಿದ್ರು. ಇಲ್ಲೇ ಪಕ್ಕದ ಹಳ್ಳಿ ಕುರುಬನಾಳ ಅವರು ಬಂದು ಅವರು ನಿನ್ನೆ ಹರಕೆ ತೀರಿಸಿ ಅವರು ಹೆಸರನ್ನು ಬರೆಸಿ ಹೋಗ್ಯಾರ. ಅದ ಕಾರಣ ನಮ್ಮೂರ ಜಾತ್ರೆ ಮೊದಲಿಗೆ ಪ್ರಾರಂಭವಾದದ್ದು ಎಂದಿನಿಂದ ಅಂದರೆ 4/4/1944ನೇ ಇಸವಿಯಲ್ಲಿ ಈ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರೆಯನ್ನು ಮಾಡಲು ಹಿರಿಯರು, ಆಗಿನ ಕಾಲದ ಹಿರಿಯರು ಅಂದ್ರೆ ಮಹಾದೇವಯ್ಯ, ಅಯ್ಯಪ್ಪ, ಆಮೇಲೆ ನಾಗನಗೌಡ, ಇನ್ನಿತರ ದೊಡ್ಡ ಆಗಿನ ಕಾಲದ ಮುಖಂಡರು ಕೂಡಿಕೊಂಡು ಶ್ರೀ ಶರಣಬಸವೇಶ್ವರ ಜಾತ್ರೆಯನ್ನು ಮಾಡಲು ಅವರು ಒಪ್ಪಿಗೆಯ ಮುಖಾಂತರ 4/4/1944ನೇ ಇಸವಿಯಿಂದ ಶ್ರೀ ಶರಣಬಸವೇಶ್ವರ ಜಾತ್ರೆಯನ್ನು ಪ್ರಾರಂಭ ಮಾಡಿಕೊಂಡು ನಡೆಸಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಆಗಿನ ಕಾಲದಿಂದಲೂ 81ನೇ ವರ್ಷ ಈ ಶರಣಬಸವೇಶ್ವರರ ಜಾತ್ರೆಯು ಪ್ರಾರಂಭವಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಪ್ರಾರಂಭವಾಗಿ ಈಗ ಅದೇ ಮುಖಾಂತರವಾಗಿ ಸಾಗುತ್ತಾ ಬಂದಿದೆ. ಆದರೆ ಏನೆಂದರೆ ನಮ್ಮದು ಉಗಾದಿ ಆಚೆ ಕಡೆಗೆ, ಆಮೇಲೆ ಉಗಾದಿ ಪಾಡ್ಯದಿಂದ ಈ ಕಡೆಗೆ, ಅಂದ್ರೆ ಪ್ರತಿ ವರ್ಷ 2 ಸಲ ಜಾತ್ರೆ ಆದಂಗೆ ಆಗುತ್ತೆ ನಮ್ಮ ಶ್ರೀ ಶರಣಬಸವೇಶ್ವರದ್ದು. ಯಾಕೆಂದರೆ ಹಿರಿಯರ ಆವಾಗಿನ ಕಾಲದಲ್ಲಿ ಶ್ರೀ ಶರಣಬಸವೇಶ್ವರ ಕಲಬುರಗಿಯಲ್ಲಿ ಆಗಿನ ಕಾಲದಲ್ಲಿ ಪರ್ಮಿಷನ್ ಬರ್ತಿದ್ವು, ಈಗೇನು ಪರ್ಮಿಷನ್ ಇಲ್ಲ, ಏನಿಲ್ಲ, ಆಗ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗಿನ ಹಿರಿಯರು ಹೋಗಿ ಕಾಲ್ನಡಿಗೆಯಿಂದ ಹೋಗಿ ಶರಣಬಸವೇಶ್ವರ ಜಾತ್ರೆಯ ಪರ್ಮಿಷನ್ ಕೇಳಕ್ಕೆ ಹೋದ್ರೆ, ಇಲ್ಲ ನಮ್ಮ ಶರಣಬಸಪ್ಪನ ಜಾತ್ರೆ ಆದ 1 ತಿಂಗಳ ನಂತರ ನಿಮ್ಮೂರು ಜಾತ್ರೆ ಮಾಡಲು ನಮಗೆ ಪರ್ಮಿಷನ್ ಅವಾಗ ಶರಣಬಸಪ್ಪನವರು ಆದೇಶ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ನಿರಂತರವಾಗಿ ಶ್ರೀ ಜಾತ್ರೆಯು ಪ್ರಾರಂಭವಾಗುತ್ತಾ ಬಂದಿದೆ. ಜಾತ್ರೆಯು ಪ್ರಾರಂಭವಾದ ನಂತರ ಪ್ರತಿ ದೈವದವರು ಬರ್ತಾ ಹಿರಿಯರಿಗಿಂದ ಅವರ ಕೈಯಲ್ಲಿ ಪಳಗಿದವರು ಮಾಡಿಕೊಂತ ಶ್ರೀ ಶರಣಬಸವೇಶ್ವರ ಜಾತ್ರೆಗೆ ಲಗ್ನ, ಅಯ್ಯಾಚಾರ ಹಾಗೂ ಇದನ್ನುಗಳನ್ನು ಇನ್ನಿತರ ಕಾರ್ಯಕ್ರಮಗಳನ್ನು ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಕಡಿಮೆ 105ರಿಂದ ಈಗ 105ರಿಂದ 60-70ರವರೆಗೆ ಪ್ರತಿ ವರ್ಷ ಲಗ್ನಗಳನ್ನು ಮಾಡಿಕೊಂಡು ನಮ್ಮ ಊರಿನ ದೈವದವರು ಆಗಿಲಿಂದಲೂ ಎಲ್ಲ ಜಾತಿ ಇಲ್ಲ, ನಮ್ಮಲ್ಲಿ ಪಂಗಡ ಇಲ್ಲ, ಇನ್ನೊಂದಿಲ್ಲ, ಎಲ್ಲ ಜಾತಿ ಜನಾಂಗದವರು ಕೂಡಿಕೊಂಡು ಪ್ರತಿ ಶರಣಬಸಪ್ಪನ ಜಾತ್ರೆ ಬಂತು ಅಂದರೆ ಪ್ರತಿಯೊಬ್ಬರು ತಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿ ತಮ್ಮ ಸೇವೆಯನ್ನು ಮಾಡಿ ನಮ್ಮೂರಿನ ಜಾತ್ರೆಯನ್ನು ವೈಭವದಿಂದ ಮೆರವಣಿಗೆಯನ್ನು ಮಾಡುತ್ತಾ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಬಗ್ಗೆ ನನ್ನ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ. ಉಳಿದ ಚಂದ್ರಾಸ್ ಬಾಯಿಕಟ್ಟಿಯವರು ತಿಳಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಕಂದಕೂರಿನ ಹಿರಿಯರಿಗೂ ಮತ್ತು ಶರಣಬಸವೇಶ್ವರ ಕಮಿಟಿಯ ಸದಸ್ಯರಿಗೂ ಮತ್ತು ಗೌರವಿತ ಎಲ್ಲ ಗುರು ಹಿರಿಯರಿಗೂ ಮತ್ತು ಊರಿನ ನಾಗರಿಕರಿಗೂ ನಮ್ಮ ಕಡೆಯಿಂದ ತಮ್ಮ ಮಾಧ್ಯಮರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿನಮಾನದಲ್ಲಿ ಒಳ್ಳೆಯ ಈ ಶರಣಬಸವೇಶ್ವರ ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಪ್ರತಿ ವರ್ಷ ನಾವು ಕೂಡ ನಮ್ಮ ಕೈಲಾದಷ್ಟು ಏನು ಸಹಾಯ ಮಾಡಬೇಕು ಅವೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಯಾವುದೂ ಜಾತಿ ಭೇದ ಈ ಊರಲ್ಲಿ ಯಾವುದೂ ಆ ಥರ ಏನೂ ಇಲ್ಲ. ಒಳ್ಳೆ 16-18 ಜಾತಿಗಳು ಕೂಡ ಇದ್ದರೂ ಕೂಡ ನಾವು ಪ್ರತಿಯೊಬ್ಬರು ತಮ್ಮ ಕೈಲಷ್ಟು ಸಹಾಯವನ್ನು ಮಾಡ್ತೀವಿ. ಯಾರೋ ದೊಡ್ಡ ವ್ಯಕ್ತಿಗಳು ದೊಡ್ಡದನ್ನು ಒಪ್ಪಿಕೊಂತಾರ, ಸಣ್ಣದು ಒಪ್ಪಿಕೊಂತಾರ. ಒಬ್ಬೊಬ್ಬರು 1 ಕ್ವಿಂಟಲು 2 ಕ್ವಿಂಟಲು 5 ಕ್ವಿಂಟಲು, ಒಬ್ಬೊಬ್ರು 1 ದಿವಸದ ಊಟದ ಕೂಡ ಒಪ್ಪಿಕೊಂತಾರ ಹಿರಿಯರು. ಹಾಗೆಯೇ ಪ್ರತಿ ವರ್ಷವೂ ಇದೇ ಥರ ನಡೀತೈತೆ. ಇದು ಯಾಕಪ್ಪ ಅಂದ್ರೆ ನಮ್ಮೂರಲ್ಲಿ ಫಸ್ಟಿಗೆ ಗುಡಿ ಚಿಕ್ಕದಿತ್ತು. ಈ ಜಾಗದಲ್ಲಿ ಕೂಡ ನಾವು ಕೂಡ ಕಾಳನ್ನು ಇರಿಸಿ ಅದನ್ನ ಒಂದು ಕಡೆ ಸಂಗ್ರಹ ಮಾಡಿ ಸಣ್ಣವರಿದ್ದಾಗ
ಭಾಳ ಚೆಂದಾಗಿ ನಡೀತಾ ಇತ್ತು. ಅದೇ ಥರನೇ ಈಗ ನಾವು ಅದನ್ನ ನೆನಪು ಮಾಡ್ಕೊಂಡು ಭಾಳ ಖುಷಿ ಪಡ್ತಾ ಇದ್ದೀವಿ. ಇವಾಗ್ಲಿನ ಹಿಂಗೆ ಐತಲ್ಲಪ್ಪ, ಹಿಂಗೆ ನಡೀತೈತೆ ಅಂತ. ಭಾಳ ಚಿಕ್ಕದಿತ್ತು. ನಮ್ಮೆಲ್ಲ ಹಿರಿಯರು ಸೇರಿ ಭಾಳ ಇದನ್ನ ಗುಡಿ ಕೂಡ ಕಂಬದ ಒಂದು ಗುಡಿಯನ್ನು ಭಾಳ ವಿಜೃಂಭಣೆಯಿಂದ ಕೂಡ ಮಾಡಿದಾರ. ತೇರನ್ನು ಮಾಡಿಸಿದಾರ. ಬರೀ ಕೈಲಿ ಯಾವುದು ದುಡ್ಡು ಬೇರೆ ಕಡೆಯಿಂದ ಎಲ್ಲೂ ಇಲ್ಲ, ಬರೀ ಹಿರಿಯರೇ ಹಾಕ್ತಾರೆ ಇದನ್ನ. ಇಲ್ಲಿ ಊರನ್ನ ಹಿರಿಯರ ಸಂಗ್ರಹ ಮಾಡಿ ತೇರಿರಲಿ, ಆಮೇಲೆ ಗೋಪುರ ಇರಲಿ, ಗುಡಿದು ಇರಲಿ. ಇನ್ನೂ ವಿಶೇಷ ಹೇಳ್ಬೇಕಪ್ಪ ಅಂದ್ರೆ ನಮ್ಮೂರಲ್ಲಿ ಜಾತ್ರೆ ದಿನ ಊಟದ ವಿಶೇಷ ಭಯಂಕರ ಇರುತ್ತೆ. ಮನೆಯಾಗ ಸಿಗಲ್ಲ, ಒಂದು ಹೋಟ್ಲ್ ಕೂಡಲ್ಲಿ ಸಿಗಲ್ಲ. ಆ ಥರ ವಿಶೇಷ ತುಪ್ಪ ಅಂದ್ರೆ ಕೂಡ ಇರುತ್ತೆ, ಕೆಂಪು ಚಟ್ನಿ ಕೂಡ ಇರುತ್ತೆ, ಮಾನಿ ಚಟ್ನಿ ಇರುತ್ತೆ, ಹಪ್ಪಳ ಕೂಡ ಕೊಡೋರು, ಪುಣ್ಯವಂತರ ಹಪ್ಪಳ ಕೂಡ ಕೊಡೋರು. ಅದರ ವಿಶೇಷ ಊಟ ಅಂದ್ರೆ ನಮ್ಮೂರಲ್ಲಿ ಎಲ್ಲಿ ಸಿಗುತ್ತೆ ಬಿಟ್ಟು ಗೊತ್ತಿಲ್ಲ. ಆದ್ರೆ ನಮ್ಮೂರಲ್ಲಿ ವಿಶೇಷ ಊಟ. ಅವ್ರಿಗೆ ಏನು ಊಟ ಬೇಕು, ಗೋಧಿಗೆ ಬೇಕಂದ್ರೆ, ಏನು ಮಾಲ್ದಿ ಬೇಕಂದ್ರೆ, ಬೂಂದಿ ಬೇಕಂದ್ರೆ, ಜಿಲೇಬಿ ಬೇಕಂದ್ರೆ, ಏನು ಬೇಕಂದ್ರೆ ಅದು ಊಟ ಮಾಡೋಂಥ ಇಲ್ಲೇ ಅಷ್ಟೊಂದು ನಮ್ಮೂರಲ್ಲಿ ಆ ದೇವರು ಏನೈತಲ್ಲ ಸಮೃದ್ಧಿಯನ್ನು ಕೊಟ್ಟಾನ. ಇನ್ನೂ ಹೆಚ್ಚೆಚ್ಚಿಗೆ ಸಮೃದ್ಧಿ ಕೊಡಲಿ, ಊರಲ್ಲಿ ಒಳ್ಳೆಯ ವಾತಾವರಣ ಹಿಂಗೆ ಇರಲಿ. ಮತ್ತು ಇನ್ನೊಂದು ವಿಶೇಷ ಏನಂದ್ರೆ, ನಾವು ಇಲ್ಲೇ ಊಟದ್ದು ಅವ ಸಣ್ಣರಿದ್ದಾಗ ಇದೇ ಸಂಧಿಯಲ್ಲಿ ಊಟವನ್ನು ಮಾಡಿಸ್ತಾ ಇದ್ರು ಹಿರಿಯರು. ಈ ಜಾಗ ಸಾಲಾರ್ದಕ್ಕೆ ಒಂದು ಎಲ್ಲರೂ ಹಿರಿಯರು ಸೇರಿ ಅಲ್ಲಿ ಊರ ಹೊರಗ ಒಂದು ಜಾಗ ಇದೆ. ಆ ಜಾಗವನ್ನು ನಮ್ಮ ಜಾಗ ಸಾಲವಲ್ರಿ ಅಂತಂದು ನಮ್ಮ ಗವಿಸಿದ್ದ ಸ್ವಾಮೀಜಿ ಅವ್ರಿಗೆ ಕೇಳಿದಾಗ ಒಂದು ದಿವಸ ಬಂದು ವಿಚಾರ ಮಾಡಿದ್ರು, ತೇರು ಎಳ್ಯಕ್ಕೆ ಜಾಗ ಇಲ್ಲ ನಮ್ಗೆ, ಆಮೇಲೆ ಊಟಕ್ಕೆ ಜಾಗ ಇಲ್ಲ ಅಂದಾಗ ಆ ಅಜ್ಜರು ಒಂದೇ ದಿವಸ ಇಲ್ಲಿ ಕುಂತ್ಕೊಂಡು ಹಿರಿಯರನ್ನೆಲ್ಲರೂ ಕರೆದು ಮೀಟಿಂಗ್ ಮಾಡಿ ಈ ಜಾಗ ಸ್ವಚ್ಛ ಮಾಡಿಬಿಡೋಣ ಅಂತೇಳಿ ತಾವೇ ಒಂದು ಕುಡಗಾಲು ಕೊಡ್ಲಿನ ಹಿಡ್ಕೊಂಡು ತಾವು ಅವ್ರೇನು ಕೈ ಇಟ್ಟರು. ಪ್ರತಿಯೊಬ್ಬರು ಅದರಲ್ಲಿ ಏನು ತಿಪ್ಪಿಗಳಿದ್ದು ಏನೆಲ್ಲ ಇದ್ವು ಒಂದೇ ದಿನದಲ್ಲಿ ಸ್ವಚ್ಛ ಮಾಡಿ ಇವತ್ತಿಗೆ ಆ ಜಾಗ ನೋಡಿಬಿಟ್ರೆ ಭಾಳ ವಿಚಿತ್ರವಾಗಿರುತ್ತೆ. ಆ ಥರ ಶಾಂತಿಯುತ ಕೂಡ ಐತಿ. ಆ ಜಾಗ ಕೂಡ ಇವತ್ತಿಗಿನ ಹಂಗೆ ಇದೆ, ಇವತ್ತು ಮುಂದಿನ ಹಂಗೆ ಇರಲಿ ಅಂತ ಆಶಿಸುತ್ತಾ ನಮ್ಗೆ ಹೇಳಕ್ಕೆ ತಾವು ಕೂಡ ಇಷ್ಟು ನಮ್ಗೆ ಕೊಟ್ಟಿದ್ದೀರಿ. ಜೈ ಕಂದಕೂರು, ಜೈ ಕಂದಕೂರು. ಎಲ್ಲರಿಗೂ ನಮಸ್ಕಾರ. ಇವತ್ತೇಳು ದಿವಸ ಈ ಕಂದಕೂರು ಗ್ರಾಮದ ಶರಣಬಸವೇಶ್ವರ ಒಂದು ವಿಶೇಷವಾಗಿ ಇವತ್ತು ಹೇಳೋದೇನಪ್ಪ ಅಂತಂದರೆ, ಕಂದಕೂರು ಗ್ರಾಮದಲ್ಲಿ ನಡೀತಕ್ಕಂಥ ಈ ಶರಣಬಸವೇಶ್ವರ ಜಾತ್ರೆ ನಿಜವಾಗಿ ಒಂದು ಪವಾಡ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದಲ್ಲ, ಎಲ್ಲವರಲ್ಲಿ ಕಂದಕೂರು ಏನೇ ಒಂದು ಮುಖವಾಡಿದ್ರು ಕೂಡ ಇಲ್ಲಿ ಅಂತ ಒಗ್ಗಟ್ಟು, ಆನಂತರ ಒಬ್ರಿಗೊಬ್ರು ಅಪ್ಪಿಕೊಳ್ಳೋದು, ಜನರ ಒಂದು ದಾಸೋಗದ ಇರಲಿ, ಶರಣಬಸವನೊಂದ ಈ ಜಾತ್ರೆ ಮಾಡೋದ್ರೊಳಗೆ ಎಲ್ಲರೂ ನಿಸ್ಸೀಮರು. ಯಾಕೆಪ್ಪ ಅಂತಂದ್ರೆ ಸುಮಾರು 14-15 ಜಾತಿ ಜನಾಂಗ ಇದ್ರು ಕೂಡ ಕೇವಲ ಅದೇ ಜಾತಿ ಜನಾಂಗದವರು ಇದು ಕಾರ್ಯಕ್ರಮ ಮಾಡಕ್ಕಂತೇನಿಲ್ಲ, ಎಲ್ಲರೂ ಒಕ್ಕಟ್ಟಾಗಿ ಮೇಲು ಕೀಳೆನ್ನದೇ ಒಂದು ಶರಣಬಸವೇಶ್ವರ ಜಾತ್ರೆಗೆ ಎಲ್ಲರೂ ತಮ್ಮ ತನು ಮನ ಧನದಿಂದ ಸಹಾಯ ಮಾಡಿಕೊಂಡು ಈ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಮಾಡೋದು ವಾಡಿಕೆ. ಈ ಕಾರ್ಯಕ್ರಮದಲ್ಲಿ ಬಹುತೇಕ ಸಣ್ಣ ಪುಟ್ಟ ಮಕ್ಕಳಿರ್ಬೋದು, ವಯಸ್ಕರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರೂ ಒಂದು ಅಗದಿ ಒಳ್ಳೆ ರೀತಿಯಿಂದ ಸಹಕರಿಸಿದ ಒಂದು ಜಾತ್ರೆಯನ್ನು ಮಾಡ್ತಾರೆ. ಈ ಜಾತ್ರೆ ನಿರಂತರವಾಗಿ 80 ವರ್ಷ ಕಾಲದಿಂದ ನಡೆದು ಬಂದಿದೆ. ಈ ಸಲ 81ನೇ ಜಾತ್ರೆ. ನಾಳೆ ಗುರುವಾರ ಮತ್ತು ಶುಕ್ರವಾರ ದಿವಸ 2 ದಿವಸ ಜಾತ್ರೆ ಇದೆ, 17 ಮತ್ತು 18ರಂದು. ಅವತ್ತಿನ ದಿವಸ ನಮ್ಮಲ್ಲಿ ಸುಮಾರು 25ಕ್ಕಿಂತ ಹೆಚ್ಚಿನ ಒಂದು ಮದುವೆ ಆಗ್ತಾವ. ಅಂಥ ಸಾಮೂಹಿಕ ಮದುವೆಯಲ್ಲಿ ಎಲ್ಲರೂ ಒಂದು ದಾಸೋಹದಲ್ಲಿ ಪಾಲ್ಗೊಂಡು ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಸ್ತಾರೆ. ಈ ಪರಂಪರೆ ಮುಂದುವರಿಯಲಿ. ಆ ಶರಣಬಸವೇಶ್ವರ ಇನ್ನೂ ಹೆಚ್ಚಾಗಿ ಜನರ ಒಂದು ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಕೊಟ್ಟು ಒಗ್ಗಟ್ಟಾಗಿದ್ದ ಮುಂದೆ ಜನರಿಗೆ ಕಲ್ಯಾಣ ಆಗಲಂತ ಆಶಿಸುತ್ತೆ. ಪ್ರಥಮವಾಗಿ ಶರಣಬಸವೇಶ್ವರರ ಪಾದಾರವಿಂದಗಳಲ್ಲಿ ಪುಡಮಟ್ಟು ಹಿಂದಿನ ದಿವಸ ನಮ್ಮೂರಿಗೆ ಆಗಮಿಸಿದಂಥ ಚಾನಲ್ ಅವರು, ಟಿ ವಿ ಮಾಧ್ಯಮದವರಿಗೂ ವಂದಿಸುತ್ತಾ, ಯಾವತ್ತೂ ಊರಿನ ಸದ್ಭಕ್ತರೇ ಮತ್ತು ದೇವಸ್ಥಾನ ಕಮಿಟಿಯ ಸರ್ವ ಸದಸ್ಯರೇ, ಮುಖಂಡರುಗಳೇ, ಈಗಾಗಲೇ ಹೇಳಿದ ಹಾಗೆ ನಮ್ಮೂರ ಜಾತ್ರೆಗೆ ಒಂದು ಭವ್ಯವಾದಂಥ ಇತಿಹಾಸವಿದೆ. ಸುಮಾರು 81-82 ವರ್ಷಗಳ ಪರ್ಯಂತರ ನಿರಂತರವಾಗಿ ಜಾತ್ರೆ ನಡೆದುಕೊಂಡ ಬಂದಿದೆ. ನಮ್ಮಲ್ಲಿ ಒಂದು ವಿಶೇಷತೆ ಏನಂತಂದರೆ, ನಮ್ಮಲ್ಲಿ ಎಲ್ಲ ಜನರಂತೆ, ಎಲ್ಲ ಊರಂತೆ, ಎಲ್ಲ ಥರದ ರಾಜಕೀಯ, ಸಾಮಾಜಿಕ ಎಲ್ಲ ಇದೆ. ಆದರೆ ಶರಣಬಸವೇಶ್ವರ ಜಾತ್ರಾ ವಿಷಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಮನೆಯವರು, ಒಂದೇ ಕುಟುಂಬದವರು, ಯಾವುದೇ ಜಾತಿ ಮತ ಪಂಥ ವಿಣಸ, ಯಾವುದೇ ರಾಜಕಾರಣ ಇಲ್ಲದೇ ಸಾಮೂಹಿಕವಾಗಿ ನಾವು ಶರಣಬಸವೇಶ್ವರ ಜಾತ್ರೆ ಅಂತಂದ್ರೆ ಒಂದು ಮನೆಯ ಕಾರ್ಯಕ್ರಮ, ಮನೆಯ ಲಗ್ನ ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ತನುಮಾನಧನದಿಂದ ಸೇವೆ ಸಲ್ಲಿಸ್ತಾ ಇದ್ದೇವೆ. ಉಳ್ಳವರು ಪಟ್ಟಿ ಕೊಡ್ತಾರೆ, ಆಮೇಲೆ ಅದಕ್ಕಿಂತ ಬಲವಾಗಿ ಸೇವೆ ಮಾಡ್ತಕ್ಕಂಥವ್ರು ಎಷ್ಟು ನೆನೆಸಿದ್ರು ಕಡಿಮೆ ಅವ್ರದ್ದು. ಇವತ್ತು ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು,
ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ 2-3 ದಿವಸ ಈ ಜಾತ್ರೆ ಸಲುವಾಗಿ ಏನು ಮಾಡ್ತಾರಲ್ಲ ಅದು ಅತ್ಯಂತ ಶ್ಲಾಘನೀಯ. ಅದು ಇವತ್ತು ನಮ್ಮಲ್ಲಿ ಕೂಡ ಜಾತ್ರಾ ವಿಷಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಾಗ್ಗೆ ಬರೋದುಂಟು. ಆ ಎಲ್ಲ ಭಿನ್ನಾಭಿಪ್ರಾಯಗಳು ಬಂದಾಗ ಹಿಂದಿನ ಒಬ್ಬರ ಷಡಸ್ಥಲ ಬ್ರಹ್ಮಿ ಲಿಂಗೈಕ ವಿರೂಪಾಕ್ಷ ಲಿಂಗ ಶಿವಾಚಾರ್ಯ ಸ್ವಾಮಿಗಳು ಚಳಿಗೇರಿ ಅವರು ನಮ್ಮಲ್ಲಿ ಬಂದಾಗ ಅವ್ರು ಏನು ಮಾಡಿದ್ರು ಅಂತಂದ್ರೆ ನಿಮ್ಮೆಲ್ಲ ಭಿನ್ನಾಭಿಪ್ರಾಯ ಬಿಟ್ಕೊಂಡು ಇಲ್ಲಿ ತನಕ ಹೆಂಗೆ ಜಾತ್ರೆ ಮಾಡಿರಿ ಅದೇ ಪ್ರಕಾರ ಮುಂದೆ ಕೂಡ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ನೀವು. ಅಂದ್ರೆ ನಿಮ್ಮೂರಲ್ಲಿ ನಾನು ಪಾದಪೂಜೆ ಪ್ರಸಾದ ಸ್ನಾನ ಮಾಡ್ಕೊಂಡು ನಾನು ಪ್ರಸಾದ ಮಾಡ್ಕೊಂತಾನೆ. ಇಲ್ಲಂತಂದ್ರೆ ನಿಮ್ಮೂರಿಗೆ ನಾನು ಏನೂ ಬರೋದಲ್ಲ ಅಂತಂದು ಅವರು ಸ್ವತಃ ಹೇಳಿಕೊಂಡ್ರು. ಅಂದಿನಿಂದ ಇವತ್ತಿನ ತನಕ ಯಾವುದೇ ಸಮಸ್ಯೆಗಳು ಇಲ್ಲದನ್ನ ಜಾತ್ರೆ ನಡೀತೈತೆ. ಆ ಜಾತ್ರೆ ನಡೀಲಿಕ್ಕೆ ಕಾರಣೀಭೂತರು ಯಾರಂತಂದ್ರೆ ನಮ್ಮಲ್ಲೇ ಸಮಸ್ತ ಜನತೆ, ಸಮಸ್ತ ದೈವದವರು. ಯಾವುದೇ ಪಂಗಡ ಏನೇ ರಾಜಕಾರಣ ಇದ್ರೂ ಕೂಡ ನಾವು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ತೇವೆ. ಧಾರ್ಮಿಕ ಕೆಲಸದ ವಿಷಯದಲ್ಲಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಇದು ಮಾಡ್ತೇವೆ. ಏನೇ ಊರಿಗೆ ಒಂದು ಸಣ್ಣ ಪುಟ್ಟ ಏನಾದ್ರು ಭಿನ್ನಾಭಿಪ್ರಾಯ ಬಂತಂದ್ರೆ ಕೂಡ ನಾವು ಹೆಗಲಿಗೆ ಕೊಟ್ಟು ನಿಂತ್ಕೊಂಡು ಅದನ್ನು ಫೇಸ್ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮೂರಿನ ಜನಕ್ಕಿದೆ. ಆ ದಿಶೆಯಲ್ಲಿ ಇವತ್ತು ಇಲ್ಲಿ ತನಕನ ಅಂದಿನ ಕಾಲದಲ್ಲಿ ಅರಳಗುಂಡಿಗೆ ಹಾಗೂ ಕಲಬುರಗಿಯಲ್ಲಿ ಪುರಾಣದಲ್ಲಿ ಕೇಳ್ತಿದ್ವಿ ನಾವು. ಆದರೂ ಕೂಡ ಇಲ್ಲೇ ಪವಾಡ ಆದದ್ದು ಕೂಡ ನಿಜ ಆಗೈತಿ. ಏನು ಪವಾಡ ಅಂದ್ರೆ ನಮ್ಮ ಭೀಮಣ್ಣ ಕುಂಬಾರ ಅಂತೇಳಿ ಅವ್ರಿಗೆ 5 ಜನ ಹೆಣ್ಮಕ್ಳಾಗಿದ್ರು. ಅವ್ರು ಇಲ್ಲಿ 1001 ಕೊಟ್ಟು ಶರಣಬಸಪ್ಪ ಕಾಣಿಕೆ ಬರೆಸಿ ಅದು ನಾನು ಗಂಡಾದ್ರೆ ಹಿಂಗೆ ನಾನು ಇದು ಮಾಡ್ತೀನಂತೇಳಿ ಆ ಬೇಡಿಕೆಂದು ಪ್ರಯುಕ್ತ ಆ ವರ್ಷ ತುಂಬೋದ್ರೊಳಗೆ ಅವ್ರಿಗೆ ಗಂಡು ಮಗ ಆದ್ದು ಕೂಡ ಪವಾಡ. ಈಗಿನ ಕಾಲದಲ್ಲಿ ಅರಕೆ ಕೂಡ ನಿಜ ಆದದ್ದು ಈ ಶರಣಬಸವೇಶ್ವರ ದೇವ್ರಲಿಂದನ. ಹಾಗೂ ನಮ್ಮ ಇಲ್ಲೇ ಅರಕೆ ತೀರಿಸಿದ್ರು. ಮತ್ತು ಇಲ್ಲಿ ನಮ್ಮ ದೊಡ್ಡಯ್ಯ ನೀಲಕಂಠೇಪುರದ ಅಂತೇಳಿ ಅವ್ರ ಹೆಣ್ಮಕ್ಳು ಕೂಡ ಇಲ್ಲಿ ಅರಕೆ ಒತ್ತು ಅವರು ಕೂಡ ಗಂಡು ಮಗು ವರ್ಷ ತುಂಬೋದ್ರೊಳಗೆ ಪಡೆದದ್ದು ಕೂಡ ಈ ಶರಣಬಸವೇಶ್ವರ ಪವಾಡಲಿಂದನ ಅಂತ ಹೇಳುತ್ತಾ ಅವತ್ತ ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ಕೆ ನಮ್ಮನ್ನು ನೇಮಿಸಿದ್ರು. ಅವತ್ತಲಿದ್ದು ಇಲ್ಲಿವರೆಗೂ ಎಲ್ಲರ ಒಂದು ಸಹಕಾರದೊಂದಿಗೆ ಎಲ್ಲರೂ ಒಂದು ಭಕ್ತಿ ವಿಚಾರದೊಂದಿಗೆ ಇಲ್ಲಿವರೆಗೂ ಕೂಡ ಆ ಸೇವೆ ಮಾಡಕ್ಕೆ ನಮ್ಗೆ ಅನುಕೂಲ ಐತೆ. ಇಂದು ಮುಂದೂ ಕೂಡ ಎಲ್ಲರೂ ಈಗಿರ್ತಕ್ಕಂಥ ಪೀಳಿಗೆ ಸ್ವಲ್ಪ ಇದ್ರ ಮೇಲೆ ಆಸಕ್ತಿ ವಹಿಸಿ ಮುಂದೂ ಈ ಹಿರಿಯರ ಜೊತೆಗೆ ಹಿರಿಯರು ಮಾಡ್ತಕ್ಕಂಥ ಕಾರ್ಯಕಲಾಪ ನೋಡ್ಕೊಂಡು ಮುಂದೆ ಈ ಜಾತ್ರೆ ಸರಾಗವಾಗಿ ನಡೆಸ್ಬೇಕಂತೇಳಿ ಶರಣಬಸವೇಶ್ವರನ ಒಂದು ಪುರಾಣ ಮತ್ತು ಆತನ ಒಂದು ಮೂರ್ತಿ ಸ್ಥಾಪನೆ ಗ್ರಾಮದ ಮಧ್ಯಭಾಗದಲ್ಲಿ ಪ್ರಾರಂಭವಾಗಿ ಅಂದಿನಿಂದ ಇಂದಿನವರೆಗೂ ಬಹಳಷ್ಟು ಬದಲಾವಣೆಯಿಂದ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ನಡೀತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ಒಂದು ಜಾತ್ರೆಯ ವೈಭವಕ್ಕೆ ಗ್ರಾಮದ ಸಮಸ್ತ ಭಕ್ತರ ಒಂದು ಭಕ್ತಿ ಸೇವೆನ ಮೂಲ ಕಾರಣ ಅಂತ ಕೂಡ ನಾವೆಲ್ಲರೂ ಹೇಳಕ್ ಬಯಸ್ತಾ ಇದ್ವಿ. ಈಗಾಗಲೇ ಗ್ರಾಮದಲ್ಲಿ ಈಗಲೇ ಹಿರಿಯರು ಹೇಳಿದ್ರು ಸುಮಾರು 20-21 ಜನಾಂಗ ಇದ್ರೂ ಕೂಡ ಯಾವುದೇ ನಮ್ಮ ಗ್ರಾಮದಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಅವತ್ತಿನ ಒಂದು ಶರಣಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಸರ್ವರು ಏನಪ್ಪ ಅಂದ್ರೆ ಆ ಒಂದು ಜಾತ್ರೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಶಕ್ತಿಗೆ ಅನುಗುಣವಾಗಿ ಶರಣಬಸವೇಶ್ವರನ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ನಿಜವಾಗ್ಲಿ ಖುಷಿ ಪಡ್ತಕ್ಕಂಥ ವಿಚಾರ. ಅದರ ಜೊತೆಗೆ ಇವತ್ತು ಪ್ರಸಾದದ ವ್ಯವಸ್ಥೆ ನಮ್ಮ ಗ್ರಾಮದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣ. ನಾವು ಶರಣಬಸವೇಶ್ವರ ಪ್ರಸಾದ ತಯಾರು ಮಾಡ್ಬೇಕಾಗಿತ್ತಂದ್ರೆ ಬೇರೆ ಕಡೆ ನಾವು ಎಲ್ಲಿ ಹೋಗಿ ಏನಪ್ಪ ಅಂದ್ರೆ ಯಾರ ಹತ್ರನೂ ಕೂಡ ನಾವು ಏನು ಧನಸಹಾಯದ ಒಂದು ವ್ಯವಸ್ಥೆ ಇಲ್ಲ. ಆದರೆ ಗ್ರಾಮದ ಭಕ್ತರೇ ತಮ್ಮ ಶಕ್ತಿಗೆ ಅನುಗುಣವಾಗಿ ತಮ್ಮ ಭಕ್ತಿಗೆ ಅನುಗುಣವಾಗಿ ಏನೇನು ಕೊಡಬೇಕು ದವಸ ಧಾನ್ಯಗಳ ಸಕ್ಕರೆ ಇರ್ಬೋದು, ಅಕ್ಕಿ ಇರ್ಬೋದು, ಬ್ಯಾಳಿ, ಬೆಲ್ಲ, ಎಣ್ಣೆ ಏನು ಬೇಕು ಎಲ್ಲದೂ ಏನಪ್ಪ ಅಂದ್ರೆ ಎಲ್ಲದೂ ಭಕ್ತರು ಏನಪ್ಪ ಅಂದ್ರೆ ತಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ಪ್ರಸಾದ ವ್ಯವಸ್ಥೆ ಕೊಡ್ತಾರೆ. ನಿಜವಾಗ್ಲಿ ನಾವೆಲ್ಲರೂ ಖುಷಿ ಪಡ್ಬೇಕು. ಇವತ್ತು ಈ ವರ್ಷದ ಒಂದು ದವಸ ಧಾನ್ಯದ ಒಂದು ಅಂಕಿ ಸಂಖ್ಯೆಗಳನ್ನ ನಾವು ನೋಡ್ಕೊಂಡ್ರೆ ಸುಮಾರು 50-60 ಕ್ವಿಂಟಲ್ ಸಕ್ಕರೆ ಏನಪ್ಪ ಅಂದ್ರೆ ಭಕ್ತರು ತಮ್ಮ ಸೋಹಪ್ರೇಣಿಯಿಂದ ಏನಪ್ಪ ಅಂದ್ರೆ ಪ್ರಸಾದ ಕೊಟ್ರ. ಇದು ನಿಜವಾಗ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಬಹಳ ಹೆಮ್ಮೆ ಪಡ್ತಕ್ಕಂಥ ಶರಣಬಸವೇಶ್ವರ ಜಾತ್ರೆ. ಅದರ ಜೊತೆಗೆ ಇವತ್ತು ನಮ್ಮ ಸಲೀಂ ಸಾಬ್ರು ಹೇಳಿದರು ಈ ಶರಣಬಸವೇಶ್ವರ ಜಾತ್ರೆ ಈ ದೇವಸ್ಥಾನದ ಮುಂದೆ ನಡೆಯೋ ಕಾಲಕ್ಕೆ ನಾವು ಚಿಕ್ಕವರು ಇದ್ವಿ. ಅವಾಗ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇಲ್ಲಿ ನಡೀತಿತ್ತು. ಯಾವಾಗ ಜನಸಂಖ್ಯೆ ಜಾಸ್ತಿ ಆದಾಗಲ ಇಲ್ಲಿ ಭಾಳ ಅನಾನುಕೂಲ ಆಗ್ತಿತ್ತು. ಅವಾಗ ಗ್ರಾಮದ ಎಲ್ಲ ಹಿರಿಯರು ಕುಂತ್ಕೊಂಡು ಏನಪ್ಪ ಅಂದ್ರೆ ಇದಕ್ಕೊಂದು ಏನಾದರೂ ಪರ್ಯಾಯ ವ್ಯವಸ್ಥೆ ಪ್ರಸಾದಕ್ಕೆ ಜೀಗೆ ಮಾಡ್ಬೇಕಂದಾಗ
ಎಲ್ಲರೂ ಗ್ರಾಮದವರು ಊರು ಹೊರಗಿರ್ತಕ್ಕಂಥ 4 ಎಕರೆ ಜಾಗವನ್ನು ಆಯ್ಕೆ ಮಾಡ್ಕೊಂಡ್ರು. ಅವತ್ತಿನ ಸಂದರ್ಭದಲ್ಲಿ ಆ ಒಂದು ಜಾಗ ಇವತ್ತು ಶರಣಬಸವೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ಅದು ವೈಭವ ಆಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಪರಮ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಕೂಡ ನಾನು ಹೇಳಕ್ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮೆಲ್ಲರ ಬಹುದೊಡ್ಡ ಕನಸು ಏನಪ್ಪಾ ಅಂತಂದ್ರ ಈ ಗ್ರಾಮದಲ್ಲಿ ಒಂದು ರಥದ ವ್ಯವಸ್ಥೆ ಮಾಡಬೇಕು. ನಮ್ಮೂರಲ್ಲಿ ಕೂಡ ಒಂದು ರಥದ ಒಂದು ತೇರು ನಡಿಬೇಕಂತ ತಿಳ್ಕೊಂಡು ನಾವೆಲ್ಲರೂ ಪರಮ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ತಕ್ಕ ಹೋದಾಗ ಅವರು ಕೂಡ ಅವತ್ತು ಆಶೀರ್ವಾದ ಮಾಡಿ ಇವತ್ತು ನಮ್ಮ ಗ್ರಾಮದಲ್ಲಿ ಅತಿ ವೈಭವದಿಂದ ರಥೋತ್ಸವ ಕಾರ್ಯಕ್ರಮ ನಡೆದಿದೆ ಅಂದ್ರ ಅದಕ್ಕೂ ಕೂಡ ಪರಮ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ. ಈಗ ಅನೇಕ ವಿಚಾರಗಳನ್ನ ತೆಗೆದ್ರೆ ಬಹುದೊಡ್ಡ ಇತಿಹಾಸ ಇರತಕ್ಕಂಥ ಶರಣಬಸವೇಶ್ವರ ಇದು ನಿರಂತರ ಇದು ಹೀಗೆ ಸಾಗಲಿ. ಆ ಶರಣಬಸವೇಶ್ವರನ ಆಶೀರ್ವಾದ ಈ ಭಕ್ತರ ಮೇಲೆ ಸದಾ ಇರಲಿ ಅಂತ ಕೂಡ ನಾನು ಕೂಡ ಇವತ್ತು ಸೋಸದಲ್ಲಿ ಆಶಿಸಿ ನನಗೂ ಕೂಡ ಈ ಮಾಧ್ಯಮದ ಮುಖಾಂತರ ಮಾತಾಡೋ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಏನಪ್ಪ ಒಂದು ವಂಚಿ ನನ್ನ 4 ಮಾತು ಮುಗಿಸ್ತೇನೆ. ಸಾಮೂಹಿಕ ವಿವಾಹ ಈ ವರ್ಷ ಮಾಡಕತ್ತೆ. ಸಾಮೂಹಿಕ ವಿವಾಹದ ಒಂದು ಇತಿಹಾಸವನ್ನು ನಾವು ತೆಗೆದುಕೊಂಡು ಮಾತಾಡಬೇಕಾದ್ರೆ ಪ್ರಥಮದಲ್ಲಿ ಸುಮಾರು 100-101 ಅವತ್ತಿನ ಸಂದರ್ಭದಲ್ಲಿ ಸಾಮೂಹಿಕಗಳು ನಡೀತಿದ್ವು. ಆದರೆ ಈಗ ಬರ್ತಾ ಏನಪ್ಪ ಅಂದ್ರೆ ಒಂದು ಕಾನೂನಿನ ಒಂದು ವ್ಯವಸ್ಥೆ ಮತ್ತು ಅನೇಕ ಕಡೆ ಏನು ಸಾಮೂಹಿಕ ವ್ಯವಸ್ಥೆ ಆಗ್ತಕ್ಕಂಥದ್ದು ನಡೀತಕ್ಕಂಥ ಈ ವರ್ಷದ ಒಂದು ಸಾಮೂಹಿಕ ವಿವಾಹ ಏನಪ್ಪ ಅಂದ್ರೆ ಸುಮಾರು 22-25 ಈ ವರ್ಷ ಸಾಮೂಹಿಕ ನಡೀತಾ. ಸಾಮೂಹಿಕ ವಿವಾಹ ಸೇವೆ ನಿರಂತರ ಇದೆ. ಇದು ನಿರಂತರ ಇದೆ. ಸುಮಾರು 70-80 ವರ್ಷಗಳಿಂದ ಕೂಡ ಇದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಿರಂತರ ನಡ್ಕೊಂಡು ಬಂದಿದ್ದೀವಿ. ಅದ್ರ ಬಗ್ಗೆನ ಏನಪ್ಪಾ ಅಂದ್ರ ಇವತ್ತು ನಾವು ತಾಳಿಯ ಒಂದು ಸೇವೆ ಕೂಡ ಭಕ್ತರನ್ನೇ ಕೊಡ್ತಾರ. ಆಮೇಲೆ ಬಟ್ಟಿ ಸೇವೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ತಾಳಿ ಸೇವೆ ರುದ್ರಗೌಡರು ಮಾಲಿಪಟ್ರಿ ಕೊಡ್ತಾರ. ಮತ್ತೆ ಅದ್ರ ಜೊತೆಗೆ DS ಕಂದಕೂರ್ ಕೊಡ್ತಾರ. ಆಮೇಲೆ ಬಟ್ಟಿ ಸೇವೆ ಏನಪ್ಪಾ ಅಂತಂದ್ರ ಅಮರೇಶಪ್ಪ ಕುಷ್ಟಿ ಕೊಡ್ತಾರ. ಇನ್ನೂ ಅನೇಕ ಅಕ್ಕಿ ಸೇವೆ ನಮ್ಮ ಅಭಿಷೇಕ್ ಪಾಟೀಲ್ ಕೊಡ್ತಾನ. ಅನೇಕ ಭಕ್ತರು ಇವರು ಅನ್ನದೇ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯರು ಏನಪ್ಪಾ ಅಂದ್ರೂ ಕೂಡ ಶರಣಬಸಪ್ಪನ ಜಾತ್ರಾ ಒಂದು ನಿಮಿತ್ತವಾಗಿ ಎಲ್ಲರೂ ಕೂಡ ಒಂದು ತಮ್ಮ ಭಕ್ತಿ ಸೇವೆಯನ್ನು ಮಾಡ್ತಾರ. ಅದ್ರ ಜೊತೆಗೆ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂತಂದ್ರ ನಾವೆಲ್ಲರೂ ಐಕ್ಯತೆಯಿಂದ ನಾವು ಗ್ರಾಮದಲ್ಲಿ ಜೀವನ ಮಾಡ್ತೀವಿ. ಪ್ರತಿ ವರ್ಷ ಶರಣಬಸಪ್ಪನ ಜಾತ್ರಾ ಮಹೋತ್ಸವದ ಪ್ರಸಾದದ ಸಂದರ್ಭದಲ್ಲಿ ಮುಸಲ್ಮಾನ್ ಸಮಾಜದವ್ರು ಏನಪ್ಪಾ ಅಂದ್ರ ಈ ಬೇಸಿಗೆ ದಾಹದಿಂದ ಭಕ್ತರಿಗೆ ದಣವರಿಸಲು ಏನಪ್ಪಾ ಅಂದ್ರ ಆ ಒಂದು ತಂಪಾದ ಸೋಡದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರ. ಇದು ಒಂದು ಏನಪ್ಪಾ ಅಂದ್ರ ಒಂದು ನಾಗರಿಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕಳಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಕಂದಕೂರು ಗ್ರಾಮದ ಶರಣಬಸವೇಶ್ವರ ಜಾತ್ರಾ ಮುಖಾಂತರ ನಡೆದು ಬಂದಿದೆ. ಮುಂದಾದ ಕೂಡ ಇದೇ ರೀತಿ ನಡೀಲಿ ಅನ್ನೋದೇ ನಮ್ಮ ಎಲ್ಲರ ಒಂದು ಅಭಿಪ್ರಾಯ. ಪ್ರತಿಯೊಂದು ಮನೆಯಾಗೂ ಹಬ್ಬ ಪ್ರತಿಯೊಬ್ಬರ ಮನೆಗೂ ಹಬ್ಬಕ್ಕಿಂತ ಮಿಗಿಲಾಗಿ ಒಟ್ಟಾರೆ ನಮ್ಮ ಗ್ರಾಮದಲ್ಲಿ ಶರಣಬಸವೇಶ್ವರ ಜಾತ್ರೆ ಬಂತು ಅಂದ್ರೆ ನಮ್ಗೆ ಹಬ್ಬಕ್ಕಿಂತನೂ ಬಹಳ ಸಂತೋಷ. ಎಲ್ಲರೂ ಏನಪ್ಪಾ ಅಂದ್ರ ಭಕ್ತರಿಗೆ ಯಾರಿಗೆ ಅನನುಕೂಲ ಪಡೋದಂದ್ರೆ ಪ್ರತಿಯೊಬ್ರು ತಮ್ಮ ಮನೆ ಮುಂದೆ ನೀರು ಏನು ಇಡಬೇಕು ಎಲ್ಲಾದ್ರೂ ಕೊಟ್ಕೊಂಡು ಒಟ್ಟಾರೆ ಶರಣಬಸಪ್ಪನ ಜಾತ್ರೆಗೆ ಎಲ್ಲರೂ ಏನಪ್ಪಾ ಅಂದ್ರ ತನ್ನ ಮನ ದನದ ಸೇವೆಯನ್ನು ಸಲ್ಲಿಸ್ತಾರ. ಸರ್ ನಾವು ಏನೈತಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಸಿಬ್ಬಂದಿಯರಲ್ಲಿ PDO ಇರಲಿ ಅಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಜಾತ್ರೆ ಬಂದ ಹೊತ್ತಿನಾಗ ಒಂದು 15 ನಾವು ಏನು ತಯಾರು ಮಾಡ್ಕೊಂತೀವಪ್ಪ ಅಂದ್ರೆ ನೀರಿಂದು ಎಲ್ಲೆಲ್ಲಿ ಬೋರ್ ರಿಪೇರಿಗಳದಾವ ಅವನ್ನೆಲ್ಲವೂ ರೆಡಿಯನ್ನು ಇಟ್ಕೊಂತೀವಿ ನಾವು. ನೀರಿನ ಸೌಲಭ್ಯ ಊರೊಳಗೆ ಏನೂ ತೊಂದರೆ ಆಗಿರಬಾರ್ದು. ಯಾಕಂದ್ರೆ ಭಾಳಷ್ಟು ಜನ ಬಂದಿರ್ತಾರ. ಲಾರಿಗಳು ನೀರಿಂದು ತೊಂದರೆ ಆದತ್ನಾಗ ಭಾಳ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ನಾವೆಲ್ಲ ನೀರಿನ ಸೌಲಭ್ಯ. ಆಮೇಲೆ ಜಾತ್ರೆ ಮುಂಚೆನೇ ಐತಲ್ಲ ಸ್ವಚ್ಛತೆ ಒಂದು ಕಾಪಾಡ್ಕೊಂತೀವಿ ರೀ. ಬ್ಲೀಚಿಂಗ್ ಪೌಡ್ರ್ ಆಗಲಿ ನಮ್ಮ ಸಿಬ್ಬಂದಿಯವ್ರು ಒಳ್ಳೆ ನೀಟ್ ಬದ್ಧವಾಗಿ ಓಣಿಗಳನ್ನು ಸ್ವಚ್ಛತೆ ಮಾಡೋದಿರಲಿ, ಆಮೇಲೆ ನೀರಿನ ಸೌಲಭ್ಯ ಇರಲಿ, ಆಮೇಲೆ ಬ್ಲೀಚಿಂಗ್ ಪೌಡ್ರ್ ಆಗಲಿ, ನಮ್ಗೆ ಏನು ಊರೊಳಗೆ ಏನೇನೆಲ್ಲ ಬೇಕು ಅದು ಆ ಸ್ವಚ್ಛತೆ ಕಾರ್ಯಕ್ರಮಗಳನ್ನ ನಮ್ಮ ಪಂಚಾಯತಿನ ನಾವು ಇಟ್ಕೊಂಡು ಪ್ರತಿ ವರ್ಷನೂ ಹಂಗೆ ಮಾಡ್ಕೊಂಬರ್ತಿದ್ವಿ. ಹಂಗೆ ಮುಂದೂ ಕೂಡ ನಾವು ಅದೇ ಥರ ಮಾಡ್ತೀವಿ. ಯಾಕಂದ್ರೆ ನಾವು ಏನೈತಲ್ರಿ ನಾವು ಈ ಊರಲ್ಲಿ ಯಾವುದು ಜಾತಿ ಭೇದ ಅಲ್ದನ ಈ ಥರ ನಾನೊಬ್ಬ ಮನುಷ್ಯ ಮುಸ್ಲಿಮ್ ಇದ್ದನು ನಾನು 3 ಸರಿ ನನ್ನ ಗ್ರಾಮ ಪಂಚಾಯತ್ ಸದಸ್ಯನ ಈಗ ಕೂಡ ಇದ್ದೀನಿ. ಈ ಕೆಲಸ ನಿರಂತರವಾಗಿ ನಡೀಲಿ ಈಗಂತ ಊರಲ್ಲಿ. ಕಂದಕೂರು ಗ್ರಾಮದ ಆರಾಧ್ಯ ದೈವ ಅಂದರೆ ಶರಣಬಸಪ್ಪ. ಈ ಶರಣಬಸಪ್ಪನ ಒಂದು ಜಾತ್ರೆ ವಿಶೇಷ ಕಾರ್ಯಕ್ರಮ ಅಂದ್ರೆ ಪರ್ಯಂತರ ಒಂದು ವರ್ಷದೊಳಗೆ 2 ದಿವಸ ನಮ್ಮ ಕಾರ್ಯಕ್ರಮನ ಪ್ರತಿಯೊಬ್ಬರು ಈಗಾಗಲೇ ಸುಮಾರು ಹಿರಿಯರು ಇತಿಹಾಸವನ್ನು ತಮಗೆ ವ್ಯಕ್ತಪಡಿಸ್ಯಾರ. ಆ ವಿಶೇಷದ ಜೊತೆಗೆ ಈ ಗ್ರಾಮದಲ್ಲಿ ತನು ಮನ ದನದಿಂದ ಕೂಡಿರ್ತಕ್ಕಂಥದ್ದಿರ್ಬೋದು, ಒಟ್ಟಾರೆ ಗ್ರಾಮ ಪಂಚಾಯತಿಯಿಂದ ನಿರ್ವಹಿಸ್ತಕ್ಕಂಥ ಅವ್ರವ್ರ ಕೆಲಸ ಆಗಿರ್ಬೋದು. ಅದ್ರ ಜೊತೆಗೆ ನಾನು ಹೇಳೋ ಬಯಸೋದೇನಪ್ಪ ಅಂದರೆ ಒಂದು ಕರಿಬೇವು ಶಿವುಡು 1 ರೂಪಾಯಿದು ವಸ್ತು ಅಂತಕ್ಕಂಥದ್ದು ತೆಗೆದುಕೊಂಡಾಗ
ಅಲ್ಲಿಂದ ಹಿಡ್ಕೊಂಡು ಪ್ರತಿಯೊ 2 ದಿವಸ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಒಂದು ತನುಮನದ ತ್ಯಾಗ ಭಾವನೆ ನಮ್ಮಲ್ಲಿ ಕಂಕೂರಲ್ಲಿ ನೆರವೇರಿಸಿ ಬಂದಿರತಕ್ಕಂಥದ್ದು ಅದು ಇತಿಹಾಸದ ಪವಾಡ ಪುರುಷ. ಅದ್ರ ಜೊತೆಗೆ ಸುಮಾರು ಜಾತ್ರೆಯಲ್ಲಿ ನಾವು ನೋಡ್ತಾ ಬಂದಿರ್ದಂದರೆ ಸುಮಾರು ಅಡಿಗೆ ತಯಾರು ಮಾಡ್ತಕ್ಕಂಥ ವಿಶೇಷ ನೋಡಿದರೆ ಇವತ್ತು 40ರಿಂದ 50 ಸಾವಿರ ರೂಪಾಯಿ ಕೊಟ್ಟರೂ ಕೂಡ ಅಡಿಗೆ ಭಟ್ಟದಾರರು ಬರ್ತಕ್ಕಂಥದ್ದು ಸಂದರ್ಭ ಈಗಿನಲ್ಲಿ ತಾವು ಕೂಡ ನೋಡಿದ್ದೀರಿ. ಆದರೆ ನಮ್ಮಲ್ಲಿ ಯಾವುದೇ ಕಾಣಿಕೆ ಇಲ್ಲದೇನೆ ತಮ್ಮ ಸ್ವಇಚ್ಛೆಯಿಂದ ತಮ್ಮ ಸೇವೆ ಅನುಗುಣವಾಗಿ ನಮ್ಮ ಕಂಕೂರು ಗ್ರಾಮದಲ್ಲಿ ಹನುಮಂತಪ್ಪ ಬಸಪ್ಪ ಹೂಗಾರ್ ಅಂತಕ್ಕಂಥವ್ರು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಶರಣಬಸಪ್ಪನ ಜಾತ್ರೆ ಇರಬಹುದು, ಮಾರುತೇಶ್ವರ ಇರಬಹುದು, ಇನ್ನಿತರ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಮತ್ತು ದೊಡ್ಡ ಕಾರ್ಯಕ್ರಮ ನಡೆದರೂ ಕೂಡ ಇವತ್ತು ಅವರ ಸೇವೆ ಅಮೂಲ್ಯವಾಗಿರ್ತಕ್ಕಂಥದ್ದು. ಸರ್ವ ಧರ್ಮದಿಂದ ಶರಣಬಸಪ್ಪನ ಜಾತ್ರೆ ಅಂತಕ್ಕಂಥದ್ದು ವಿಶೇಷ. ಈ ಗ್ರಾಮದಲ್ಲಿ ಬರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ಮಹಿಳೆಯರು ಇನ್ನೊಂದು ಊರಿಗೆ ಹೋಗಿದ್ರು ಕೂಡ ಅವತ್ತಿನ ದಿವಸ ವಿಶೇಷವಾಗಿ 2 ದಿವಸ ಅವರು ತಮ್ಮ ಗಂಡನ ಮನೆಯನ್ನು ತೊರೆದು ಈ ಗ್ರಾಮದ ವಿಶೇಷ ಆರಾಧ್ಯ ದೈವನಾಗಿರ್ತಕ್ಕಂಥ ಶರಣಬಸಪ್ಪನ ಜಾತ್ರೆಗೆ ಅದ್ಭುತವಾಗಿರ್ತಕ್ಕಂಥ ಈ ಜಾತ್ರೆಗೆ ಅವರು ಬಂದು ಈ ವಿಶೇಷತೆಯನ್ನು ಆಶೀರ್ವಾದ ಪಡ್ಕೊಂಡು ಹೋಗ್ತಕ್ಕಂಥ ಪ್ರವೃತ್ತಿ ನಮ್ಮ ಕಂಕೂರು ಗ್ರಾಮದಲ್ಲಿ ಐತೆ ಅಂತ ಹೇಳುತ್ತಾ ಇದೇ ಕಂಟಿನ್ಯೂಯೇಷನ್ ಮುಂದುವರಿಯುತ್ತಾ ಬಂದರೆ ಅದು ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಆ ಶರಣಬಸಪ್ಪನ ಆಶೀರ್ವಾದ ಸದಾ ಕಾಲ